ರನಾ ಅಣ್ಣ ಏನಿದೆ ಇವತ್ತ ಎಷ್ಟು ಗದ್ಲದ ಟೆಂಟ್ ಗಿಂಟೆಲ್ಲ ಹಾಕ್ಬಿಟ್ಟಾರ ಆ ಕಡೆನೂ ಬಹಳ ಜನ ಇದ್ರ. ಓ ಇದ ನಮ್ಮಲ್ಲಿ ಜೀವನ ವಿದ್ಯಾ ಶಿಬಿರ ಅಂತಾನು ಶುರುವಾಗಿದ್ದದ. ಇದು ಜೀವನ ವಿದ್ಯಾ ಶಿಬಿರ ಅಂತ ಅನ್ನೋದು ಸುಮಾರೊಂದು 8-10 ವರ್ಷದಿಂದ ನಮ್ಮಲ್ಲೇ ನಡೀತದ. ಈಗ ಅವರೆಲ್ಲ ಇದ್ರ ಸಲ ಶಿಬಿರ ಸಲುವಾಗಿ ಇಲ್ಲಿ ಬಂದ ಶಿಬಿರದ ಸಲಾಗಿ ಬಂದಾರ. ಇದು ಒಂದು ವಾರದ ಶಿಬಿರ ಇದು. ಹಿಂದಿ ಮತ್ತು ಇಂಗ್ಲಿಷ್ ನೊಳಗೂ ನಡೀತದ, ಕನ್ನಡದೊಳಗೂ ನಡೀತದ. ಹಿಂದಿ ಮತ್ತು ಇಂಗ್ಲಿಷ್ ಶಿಬಿರಗಳನ್ನು ನಡೆಸಿಕೊಡುವವರು ನಮ್ಮ ಸ್ನೇಹಿತರೊಬ್ರು ವಿನೀಶ್ ಗುಪ್ತಾ ಅಂತಿದಾರ, ಅವ್ರು ನಡೆಸಿಕೊಡ್ತಾರ. ಕನ್ನಡದ ಶಿಬಿರಗಳನ್ನು ನಾನು ಮಾಡಿಕೊಡ್ತೀನಿ. ಹಿಂದಿ ಮತ್ತು ಇಂಗ್ಲಿಷ್ ಜೀವನ ವಿದ್ಯಾ ಶಿಬಿರಕ್ಕ ಭಾರತದ ಬೇರೆ ಬೇರೆ ಕಡೆಗಳಿಂದ ಪ್ರತಿ ಶಿಬಿರಕ್ಕೂ ಸುಮಾರು ಒಂದು 30 ಜನ ಬರ್ತಾರ. ಎಲ್ಲಾ ರಾಜ್ಯದಿಂದನೂ ಜನ ಬರ್ತಾರೆ. ಒಂದ್ ವಾರ ಇಲ್ಲೇ ಇದ್ದು, ಒಂದ್ ವಾರ ಪೂರ್ತಿ ಇಲ್ಲೇ ಇದ್ದು, ಪೂರ್ತಿ ವಸತಿಯುಕ್ತ ಶಿಬಿರ. ಮುಂಜಾನೆ 9 ಹಿಡ್ಕೊಂಡು ರಾತ್ರಿ 10 ತನಕನು. ಬಹಳ ಒಂದು ಜೀವನ ವಿದ್ಯಾ ಶಿಬಿರ ಅಂತಂದ್ರ ನಮ್ಮ ಬದುಕನ್ನ ನಾವೇ ಒಂದು ರೀತಿ ಗಂಭೀರವಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋದು. ನಾನು ಏನ್ ಮಾಡ್ತಾ ಇದ್ದೀನಿ, ನಾ ಹೆಂಗ್ ಜೀವನ ಮಾಡ್ತಾ ಇದ್ದೀನಿ, ನನ್ನ ಆದ್ಯತೆಗಳೇನು, ನನ್ನ ನಂಬಿಕೆಗಳೇನು, ನನ್ನ ಶ್ರದ್ಧೆಗಳೇನು, ಇದೆಲ್ಲದರ ಬಗ್ಗೆ ಯಾವುದೇ ಉಪದೇಶ ಇರುವುದಿಲ್ಲ, ಯಾವುದೇ ಆಜ್ಞೆ ಆದೇಶ ಕಡ್ಡಾಯ ಹಿಂಗ್ ಮಾಡ್ರಿ ಹಿಂಗ್ ಇಂಥದ್ದು ಏನೂ ಇರುವುದಿಲ್ಲ. ಎಳೆಯಾಗಿ ಎಲ್ಲವನ್ನೂ ಬಿಚ್ಚಿಡ್ತಾ ಹೋಗೋದು ನಿಮ್ಮ ಆಯ್ಕೆ. ಬಹುಶಃ ಒಂದು ಸಹಜ ಬದುಕಿಗೆ ಸಹಜ ಸಂತೋಷದ ಅತ್ಯಂತ ಸಂತೃಪ್ತಿದಾಯಕ ಬದುಕು ಮತ್ತು ಪರಿಸರ ಸ್ನೇಹಿ ಬದುಕು ಬಾಳಲಿಕ್ಕೆ ಹೆಂಗ್ ಸಾಧ್ಯ ಅಂತ ಅನ್ನೋದನ್ನ ತಿಳಿಸಿಕೊಡುವಂತಹ ಶಿಬಿರ ಅದು. ಈಗ ಇವತ್ತು 5ನೇ ದಿವಸ ಶಿಬಿರದ್ದು. ಸುಮಾರು 30 ಜನ ಬಂದಾರ. ನೀವು ಅವ್ರನ್ನ ಆಮೇಲೆ ಯಾವಾಗಾದ್ರೂ ಭೇಟಿ ಆಗ್ಲಿಕ್ಕೆ ಅವ್ರದ್ದೇನು ಗೋಷ್ಠಿಗಳ ನಡೆದಿರ್ತಾವ, ನಡು ಸ್ವಲ್ಪ ಟೈಮ್ ಸಿಕ್ತಂದ್ರ. ಸೊ ಇದು ಆ ಶಿಬಿರಗಳು. ಅದ್ರ ಸಲಾಗಿ ಜನ ಬಂದಾರ. ಬೇಸಿಗೆ ಇರೋದ್ರಿಂದ ತಮ್ಮ ಟೆಂಟ್ ತಂದಿರ್ತಾರ. ಅವ್ರಿಗೂ ಎಂತಾದ್ ಒಂದು ಖುಷಿ ಅಂತಂದ್ರ ಆ ಜಂಜಾಟ ಇರ್ತದ. ಮುಂಬೈ, ಕಲ್ಕತ್ತಾ, ದಿಲ್ಲಿ ಹೊರಗಿಂದೆಲ್ಲ ಮರ್ತ ಬಿಡೋದ. ಇಲ್ಲಿ ಬಂದ ಪೂರ್ತಿ ಒಂದ್ ಕಡೆ ಅತ್ಯಂತ ಸಹಜ ನಿಸರ್ಗ. ಈಗ ಯಾವ ರಾಜ್ಯದಿಂದ ಬಂದಾರ ಅವರೆಲ್ಲ? ತಮಿಳ್ನಾಡುದಿಂದ ಇದಾರ, ಬಂಗಾಳದಿಂದ ಇದಾರ, ಉತ್ತರ ಪ್ರದೇಶದಿಂದ ಇದಾರ, ಮಧ್ಯಪ್ರದೇಶದಿಂದ ಇದಾರ. ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಆಗ್ತದೆ ಹಿಂಗೆ ಶಿಬಿರ ಅಂತ. ಅದು ಒಂದ್ಸಲ ಶಿಬಿರ ಆಯ್ತು ಅಂದ್ರ ಅವರೇ ತಮ್ಮ ಸ್ನೇಹಿತರಿಗೆ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರ. ಮುಂದಿನ ಶಿಬಿರ ಅನೌನ್ಸ್ ಮಾಡ್ಯಾರ, ನೀವು ಹೋಗ್ಲಿಕ್ಕೆ ಬೇಕು ಅಂತ. ಅದು ಸ್ನೇಹಿತರ ನಡುವೆ ಹಾಕೋತ ಹೋಗ್ಬಿಡ್ತಾರೆ. ಬೇರೆ ಯಾವುದೇ ತರದ ಪ್ರಚಾರ ಇಲ್ಲ. ಈಗ ಹೆಂಗಿದ್ರು ಬೆಳಗಿನ ಟೈಮ್ ಅದ. ಅವ್ರನ್ನ ನಾನು ಒಂದ್ಸಲ ಸಂಗಮ ಸುತ್ತಾಟಕ್ಕೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿಯ ಸಸ್ಯ ವೈವಿಧ್ಯ ಏನು, ಇಲ್ಲಿ ನಾವೇನೇನ್ ಪ್ರಯತ್ನ ಮಾಡ್ತಾ ನಡೆಯೋದು. ನೀವು ನಮ್ ಬಿಡಿನ ಬಂದ್ಬಿಡಿ, ಅಲ್ಲಿ ಯಾರನ್ನೋ ಭೇಟಿ ಆಗ್ಬೋದು, ಯಾರನ್ನೋ ಮಾತಾಡಿಸ್ಬೋದು, ನೀವು ಮಾಡ್ಕೊಲಿಕ್ಕೂ ಸಾಧ್ಯ ಆಗ್ತದೆ. ಒಂದೇ ನಿಮಗೆ ಹಲಸು ತೋರಿಸ್ಬಿಡ್ತೀನಿ. ಆ ಒಬ್ಬಾಕಿ ಹುಡುಗಿ ಅಂತೂ ಗಟ್ಟಿ ಅಪ್ಕೊಂಡ್ಬಿಟ್ಲಿ ಇದನ್ನ. ಅಯ್ಯೋ ಎಷ್ಟು ಚಂದಾಗಿ ನೋಡ್ರದ. ನಿಸರ್ಗದೊಳಗ ಸಮೃದ್ಧಿ ಅನ್ನೋದಿರ್ತದೆ. ಸಮೃದ್ಧಿ ಏನೂ ಕಡಿಮೆ ಇಲ್ಲ. ಅದನ್ನ ಹೆಂಗ್ ತಗೋಬೇಕು, ಇದು ನಮ್ಮ ಜಾಣತನಕ್ಕೆ ಬಿಟ್ಟಿದ್ದು, ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಕೊಡುದಂದ್ರೆ ಭೂಮಿ ತಾಯಿ ಹಿಂಗ್ ಕೊಡ್ತಾವ. ನಿಮಗೆ ಎಷ್ಟು ಬೇಕು, ಎಷ್ಟು ತಿಂದಿರಿ, ನೀವು ಎಷ್ಟು ತಿಂದಿರಿ, ಎಷ್ಟು ಜನಕ್ಕೆ ತಿನ್ಲಿಕ್ಕೆ ಊರ ಕೆಳಗಿನಿಂದ ಮೇಲಿನ ತನಕ ನೋಡ್ಕೊತ ಹೋಗ್ರಿ. ಹಂಗ ಹಣ್ಣು ಹಣ್ಣು ಹಣ್ಣು. ಇಷ್ಟು ವರ್ಷದ ತನಕನು, ಹೋದ ವರ್ಷದ ತನಕನು ಮಾವಿನ ಹಣ್ಣು ನಮ್ಮ ಅತ್ಯಂತ ಪ್ರೀತಿಯ ಹಣ್ಣಾಗಿತ್ತು. ಈಗ ಹಲಸಿನ ಹಣ್ಣು. ಯಾಕಂತಂದ್ರ ಮಾವಿನ ಹಣ್ಣು, ಪ್ಯಾರ್ಲ ಹಣ್ಣು, ಚಿಕ್ಕು ಹಣ್ಣು ಎಲ್ಲಾನು ನೀವು ಒಂದೊಂದೇ ಹಣ್ಣು ತಿನ್ಬಹುದು, ಒಬ್ಬೊಬ್ಬರೇ ತಿನ್ಬಹುದು, ಎಲ್ಲೇ ತಗೊಂಡು ಕಳುವಲಿ ತಿನ್ಬಹುದು. ಈಗ ಹಂಗಲ್ಲ, ಇದನ್ನು ನೀವು ಹಂಚಿಕೊಂಡೇ ತಿನ್ಬೇಕು. ಇದು ಸಮುದಾಯದ ಹಣ್ಣಿದು, ಸಮುದಾಯದ ಹಣ್ಣು. ಹಂಚಿಕೊಂಡೇ ತಿನ್ನೋದು. ಹರಟಿ ಹೊಡ್ಕೋತ್, ಹಾಡು ಹಾಡ್ಕೋತ್. ಹಣ್ಣುಗಳದ್ದು ಒಂದೊಂದು ಸ್ವಭಾವ ಹೆಂಗಾಗ್ಬಿಟ್ಟ, ಅದ್ರ ಸ್ವಭಾವ, ಇದ್ರದ್ದು ಸ್ವಭಾವ. ನೋಡ್ರಿ ಮಾಡೋಣ. ಅಲ್ಲಿದ್ದಾರ ಅವರು. See, making of a forest. Okay, let everybody come. So, this is one more place where you can come, sit, meditate, or sing songs.
बाकी यू आर मोस्ट वेलकम टू कम एनी डे और स्टे फॉर एनी लॉन्ग ड्यूरेशन। दत्तात्रेय बेंद्रे। अच्छा, उनका नाम था हाँ नेरल मीन्स हाँ, आई विल सी वी कैन यू नो श्रावणा बंतु श्रावणा। he is a wonderful poet and he is all about nature. He is all about nature. So this is Bendre Neralu. नमस्ते, सलाम। मैं फरहा हूँ। आई एम फरहा फ्रॉम मुंबई एंड मैं यहाँ जीवन विद्या वर्कशॉप अटेंड करने आई हूँ एंड आई एम देयर इन सुमन संगम ಫಾರೆಸ್ಟ್. ಸ್ವಲ್ಪ ಒಂದೆರಡು ಕ್ಲಾಸ್ ಮುಂಚೆ ನಮ್ಮ ಅಣ್ಣಾರ್ ಬಂದು ಹೋಗಿದ್ರು ಈ ಕ್ಲಾಸ್ಗೆ, ಜೀವನ ವಿದ್ಯಾ ಕ್ಲಾಸ್ ಬಗ್ಗೆ. ಅವಾಗ ಅವರು ಬಂದ್ ಹೋದ್ಮೇಲೆ ಅವರಲ್ಲಿ ಏನ್ ಪರಿವರ್ತನ ಆಯ್ತು, ಸ್ವಲ್ಪ ಚೇಂಜಸ್ ನೋಡಕ್ ಸಿಕ್ತು. ಆಮೇಲೆ ಅವರು ನನಗೆ ಶೇರ್ ಮಾಡಿದ್ರು ಸ್ವಲ್ಪ ಈ ಕ್ಲಾಸ್ ಬಗ್ಗೆ ಏನಿದೆ. संजीव जी ने हमको फॉरेस्ट वॉक के लिए लेके गए, तो फॉरेस्ट वॉक काफी अच्छा रहा. तो जब हम सिटी में रहते हैं या सिटी के अराउंड रहते हैं तो हमको ऐसा माहौल देखने नहीं मिलता है और इस सुंदरता जंगल की देखने नहीं मिलती है. तो यहाँ आने के बाद समझ में आया कि कितना जरूरी है जो हम तेल खा रहे हैं, जो हम अनाज खा रहे हैं, नमक खा रहे हैं, शक्कर खा रहे हैं, ये सब जो हम खा रहे हैं ये हमारे शरीर को क्या चाहिए और हम क्या उसे दे रहे हैं, और जो हम दे रहे हैं वो उसकी लेने की नेचुरल उसका वो नहीं है, और उसकी वजह से हम अपने शरीर का कितना नुकसान कर रहे हैं. वो असल में हमारा ही दायित्व है और हमारे ही समझने से बहुत सी चीजें अपने आप से एक तो सुचारू रूप से चलने लगती हैं और दूसरा एक जिसको यहाँ के शब्दों में उभय सुख कह रहे हैं, मतलब दोनों ही पक्षों को निरंतर सुख की प्राप्ति होने लगती है. लेकिन जैसे संजीव अन्ना ने जिस तरीके से इस जंगल को बरकरार रखा है और उसमें मेहनत से वो काफी सुंदरता वो दिखी भी. ಇಂಟ್ರೆಸ್ಟ್ ಆಗಿ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಎಷ್ಟು ಓಪನ್ ಮೈಂಡ್ ಇಂದ ಬರ್ತೀರಾ ಅಷ್ಟು ಇನ್ನೂ ನಿಮಗೆ ಇದು ನೋಡಕ್ ಸಿಗುತ್ತೆ, ಎನ್ಲೈಟನ್ ಆಗುತ್ತೆ. बिल्कुल नेचुरली ग्रोन सब्जी या फिर दालों और मिलेट्स से बना हुआ मिल रहा है और काफी इस पे ध्यान चाहता है कि खाना कितना सिंपल और टेस्टी भी हो. अक्सर लोगों को लगता है कि खाना जो सिंपल है वो टेस्टी नहीं हो सकता. तो ये मुझे बहुत इंस्पायर किया शिविर में आने के बाद कि हम जो खा रहे हैं एक बेस है वो मिल गया है और उस बेस को अब क्रिएटिविटी के साथ हम अपने सिचुएशंस के हिसाब से हम अपनी लाइफ में अप्लाई कर सकते हैं.